ಹೇ ಪೀಪಲ್, ವೆಲ್ಕಮ್ ಟು ಆರ್ ಚಾನಲ್ ವಿನಿಶಾ. ಇವತ್ತು ನಮ್ಮ ಚಾನಲಲ್ಲಿ ಆರೋಗ್ಯಕರ ಹರ್ಬಲ್ ಟೀ, ಹೆಲ್ದಿ ಹರ್ಬಲ್ ಟೀ ರೆಸಿಪಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ನೋಡಿ ಬರುವ ಬನ್ನಿ. ಇದಕ್ಕೆ ಬೇಕಾಗಿರುವ ಪದಾರ್ಥಗಳನ್ನು ಫಸ್ಟ್ ನೋಡ್ಕೊಬಿಡುವ. ಸೊ ಲೆಮನ್ ಗ್ರಾಸ್, ಇದು ಟೀಗೆ ಅದ್ಭುತ ಪರಿಮಳ ನೀಡುತ್ತೆ, ಜೊತೆಗೆ ದೇಹಕ್ಕೆ ತಾಜಾತನವನ್ನು ಸಹ ಕೊಡುತ್ತೆ. ಸೊ ಅದನ್ನ ಯೂಸ್ ಮಾಡ್ತಿದ್ದೀವಿ. ಕರಿಮೆಣಸು, ಇದು ದೇಹವನ್ನು ಬೆಚ್ಚಗಿರಿಸುತ್ತೆ. ಆ್ಯಂಡ್ ಏಲಕ್ಕಿ ಸುವಾಸನೆಗೋಸ್ಕರ ಯೂಸ್ ಮಾಡ್ತೀವಿ. ಲವಂಗ ಗಂಟಲು ನೋವು ಮತ್ತು ನೆಗಡಿಗೆ, ಮತ್ತು ದಾಲ್ಚಿನ್ನಿ ಸಿಹಿ ಸುವಾಸನೆಗೋಸ್ಕರ ಯೂಸ್ ಮಾಡ್ತಿದ್ದೀವಿ. ಇದನ್ನೆಲ್ಲ ನಾವು ಕುಟ್ಕೊಂಡು ಸೈಡ್ಗೆ ಇಟ್ಕೊಳ್ಳುವ. ಸ್ವಲ್ಪ ಶುಂಠಿ ತುಂಡನ್ನು ತಗೊಂಡಿದ್ದೀನಿ. ಇದು ಶೀತ ಕೆಮ್ಮು ಇದ್ದಾಗ ತುಂಬ ಉಪಯೋಗ ಆಗುತ್ತೆ. ಅದನ್ನ ಕುಟ್ಕೊಂಡು ನಾವು ಸೈಡ್ಗೆ ಎತ್ತಿಟ್ಕೊಳ್ಳುವ. ಹಾಗೆ ಬೆಲ್ಲ, ಆದಮೇಲೆ 1 ಗ್ಲಾಸ್ ನೀರನ್ನ ತಗೊಂಡಿದ್ದೀನಿ ನಾನು. ಇವಾಗ ಒಂದು ವೆಸಲಲ್ಲಿ ಆ ಗ್ಲಾಸ್ ನೀರನ್ನು ಹಾಕಿಬಿಟ್ಟು ಸ್ವಲ್ಪ ಬಿಸಿ ಆಗೋವರೆಗೂ ಕಾಯ್ದು ಇರುವ. ನೀರು ಕುದಿ ಸ್ಟಾರ್ಟ್ ಆದಮೇಲೆ ಅದರಲ್ಲಿ ನಾವು ಕುಟ್ಕೊಂಡು ಇಟ್ಕೊಂಡಿರೋಂಥ ಎಲ್ಲ ಮಸಾಲೆ ಇದೆಯಲ್ಲ, ಅದನ್ನು ಅದರಲ್ಲಿ ಮಿಕ್ಸ್ ಮಾಡುವ. ಶುಂಠಿ, ಲೆಮನ್ ಗ್ರಾಸ್, ಆಮೇಲೆ ಬೆಲ್ಲ, ಇದೆಲ್ಲ ಆ್ಯಡ್ ಮಾಡ್ಕೊತಿದ್ದೀನಿ. ಲೆಮನ್ ಗ್ರಾಸ್ ಆ್ಯಡ್ ಮಾಡ್ತಿದ್ದೀನಿ. ಚಿಟಿಕೆಯಷ್ಟು ಅರಿಶಿನ ಪುಡಿ ಸೇರಿಸಿ ಚೆನ್ನಾಗಿ ಅದನ್ನ ಕಲಿಸ್ಕೊಳ್ಳಿ. ಸೊ ದಟ್ ಎಲ್ಲ ಮಿಕ್ಸ್ ಆಗಿ ಚೆನ್ನಾಗಿ ಬಾಯ್ಲ್ ಆಗುತ್ತೆ. ಈ ಮಿಕ್ಸ್ಚರ್ನ ಆಲ್ಮೋಸ್ಟ್ 5 ರಿಂದ 7 ನಿಮಿಷದ ಕಾಲದವರೆಗೂ ನೀವು ಮಧ್ಯಮ ಉರಿಯಲ್ಲಿ ಬಾಯ್ಲ್ ಮಾಡಿ. ಬೆಲ್ಲ ಸಂಪೂರ್ಣವಾಗಿ ಮಿಕ್ಸ್ ಆಗೋವರೆಗೂ ನೀವು ಚಮಚದಿಂದ ಮಿಕ್ಸ್ ಮಾಡಿ ಲೋ ಫ್ಲೇಮಲ್ಲಿ ಬಾಯ್ಲ್ ಮಾಡ್ತಾಯಿರಿ. ನೋಡ್ಬೋದು ನೀವು, ಫುಲ್ಲೆಲ್ಲ ಮಿಕ್ಸ್ ಆಗಿದೆ. ಇದು ಒಂದು ಸುವಾಸನೆಯನ್ನು ಕೊಡುತ್ತೆ. ಇವಾಗ ಗ್ಯಾಸ್ ಆಫ್ ಮಾಡ್ಕೊಳ್ಳಿ. ಇದನ್ನು 2 ಕಪ್ಗೆ ನಾನು ಟ್ರಾನ್ಸ್ಫರ್ ಮಾಡ್ಕೊತಿದ್ದೀನಿ. ಈ ಟೀ ದೇಹಕ್ಕೆ ಬೆಚ್ಚಗಿರಲು ಸಹಾಯ ಮಾಡುತ್ತೆ. ಚಳಿಗಾಲದಲ್ಲಿ ಗಂಟಲು ನೋವು ಅಥವಾ ನೆಗಡಿ ಇರುವಾಗ ಈ ಥರ ನೀವು ಹರ್ಬಲ್ ಟೀ ಮಾಡಿಕೊಂಡು ಸೇವಿಸಿದ್ರೆ ನಿಮ್ಮ ಆರೋಗ್ಯಕ್ಕೆ ತುಂಬ ಚೆನ್ನಾಗಿರುತ್ತೆ. ನೀವು ಈ ರೆಸಿಪಿನ ಮನೇಲಿ ಟ್ರೈ ಮಾಡಿ ನೋಡಿ ಹೇಗಿತ್ತು ಅಂತ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಶೇರ್ ಇಟ್ ವಿತ್ ಯುವರ್ ಫ್ರೆಂಡ್ಸ್. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ. ಥ್ಯಾಂಕ್ ಯು.